ಲಕ್ಷ್ಮಿ, ನಿನ್ನ ಹಳೆ ಆದರ ಎತ್ತಿಸಿಕೊಳ್ಳಬೇಡ. ಲೋಕದಲ್ಲಿ ನಿನ್ನ ಪೂಜಿಸಿರುವ ಭಕ್ತರಿಗೆ ಫಲ ಉಂಟು, ಕೊಡುವ ಶಕ್ತಿ ನನ್ನಲ್ಲಿ ಉಂಟು. ಅದೇ ನಿನ್ನ ಒಲಿಸಿಕೊಂಡು ಭಕ್ತರು ತಕ್ಷಣವೇ ಶರಗಡಿದು ಎಳೆಯುವರು. ನಾನು ಇದ್ದಲ್ಲಿ ಸದಾ ಧರ್ಮಯುಕ್ತ, ಅದೇ ವೇದಗಂತ ಗಾಯನ ವಿಲಾಸ ಮೊದಲಾದರೂ ಸೌಖ್ಯದಿಂದಿರುವುದು ಕಂಡಿಯ ದುಷ್ಟಲಕ್ಷ್ಮಿಯೇ. ಸ್ವಸಂದಪ್ಪರ ಹಾಸ್ಯದ ಮಾತಿಗೆ ಏನು ಒಂದರೇನು ಸ್ವಾರ್ಥಕ ಚಿಕ್ಕವಳ ಕುಳಿತು ನನಗೆ ಹಾಸ್ಯ ನುಡಿ ಆಡಿದರೇನು ಕಾಂತ ಪರಮ ಪುತ್ರತೆ ನೀನು ಆಡಿದ ರಚನಾದಿಗಳು ಕೊಂಡೇನು. ಯಾವಾಗ ನನ್ನ ಅತೃಪ್ತ ಬಾಯರು ಅಗಲದೆ ಬರುವರು, ವೃಕ್ಷಗಳಂತೆ ಬಚ್ಚಿಟ್ಟೇನು ಹೊರನಲ್ಲಿ ಬೇಕು ಸಂಚಾರ ಮಾಡಿ ಬರುತ್ತದೆ. ಇದು ಯಾರನ್ನು ಅರಿಯಲು ನನ್ನ ಮರ್ಯಾದೆಯಾಗಿ ಅಂಜಿಕೊಂಡು ತುಂಬದಿದ್ದರೆ ಹೆಂಡತಿ ಲಕ್ಷ್ಮಿ ಭಾಗ್ಯವಂತರಲ್ಲ. ವಾರ್ತೆ ಸುಳ್ಳಾಸುತ್ತವೇನೆ ಧನವಂತಿಯಾದ ಸರಸ್ವತಿಯೇ, ಸುಮ್ಮನೆ ಕಡಿಯದೆ ನನ್ನ ಮಾನಕ್ಕೆ ಸ್ಪರ್ಧೆಯನ್ನು ತಂದುಕೊಂಡರೆ ನಾನೇನು ಹೇಳಬೇಕಾದ್ದೆ. ಈ ಲೋಕದಲ್ಲಿ ತಾವು ನಟ್ಟವಿದ್ದರೆ ಹೊರನಲ್ಲಿ ನಾ ಹೇಳಲಿ ಜಗಳವೇ ಆಡಿ ಸುಮ್ಮಗಿದ್ದರೂ ಯಾರಾದರೂ ಅನಿಸಿಕೊಂಡು ಹೇಗೆ, ಹೊರದಲ್ಲಿ ಅನಿಸಿಕೊಂಡುತ್ತಾರೆ ಹೇಗೆ. ಅವಮಾನ ಚಂದಾಗಿರುವುದಲ್ಲದೆ ಹೆಂಗಸರಾಗಿ ಹುಟ್ಟಿದ ಮೇಲೆ ಮಂಗಲಮಯವಾದ ಪತಿವಂತ ಧರ್ಮ ಇರಬೇಕು, ಅಂಗಗಳು ಸ್ವಗತದಿಂದ ಇರಬೇಕು. ಹಿಂಗ ಇದ್ದರೆ ನಿಮ್ಮ ಭಯಕ್ಕೆ ಪರರು ಅಂಜಾಡಿದ್ದರು. ಆಸೆಗಿಂತ ಕಡಿಮೆಯಾಗಿದ್ದರೆ ಕೂತುಗಳ ಸುತ್ತಲಿನ ಒಳಗೆ ರೋಚಿಕೊಂಡು ಹೋಗುತ್ತಾರೆ. ನಿಮಗೆ ಯಾಕೆ ಇಷ್ಟು ಗರ್ವ? ಸುಮ್ಮನೆ ಕಂಡೆ ಲಕ್ಷ್ಮಿ ವಲ್ಲವೇ, ನೃತ್ಯಕ್ಕೆ ಈ ಶ್ರೇಷ್ಠಗಳನ್ನು ಈ ಪ್ರಶ್ನೆಗಳನ್ನು ನಾನೇನು ಹೇ ಲಕ್ಷ್ಮಿ, ನನ್ನ ಮನಿತನ ಬಂದವಳು ಯಾಕೆಂದು ಮಾವನಾದ ವಿಷ್ಣುವಿನ ಮುಂದೆ ಹೇಳುತ್ತೀಯಲ್ಲ. ಚಿನ್ಮಯ ಪದ್ಮಕ್ಕೆ ವೈಕುಂಠ ಸಂಪನ ಭೋಗಕ್ಕೆ ನಾನೇ ಸರ್ವ ಭಾಗ್ಯಳು. ನನ್ನ ಮೇಲೆ ಪರಮಾತ್ಮನ ಅಂತಃಕರಣ ಇದ್ದರೆ ನಿನ್ನನ್ನು ನಿನ್ನ ಗಂಡನನ್ನು ವೈಕುಂಠಪುರ ಬಿಟ್ಟು ಹೋಗಂದರೆ ನೀನು ಮಾತಾಡತಕ್ಕದು ಎನ್ನದೆ ಈಗ ಬಂದು ಶ್ರೀವರ ಭೀಮೇಶನ ದಯದಿಂದ ನಿನಗೆ ದಬ್ಬಿಸುವೆನೆಂದರೆ ನನಗೆ ತ್ರಾಣ ಉಂಟು. ನಿನಗಾದರೂ ತ್ರಾಣ ಉಂಟಾದರೆ ಶ್ರೀಹರಿಯನ್ನು ಕೇಳಿಕೊಂಡು ನೋಡು ಕಂಡಿಯ ದುಷ್ಟಲಕ್ಷ್ಮಿಯೇ. ಅಪ್ಪ ಸಾರಥಿ ಅಡವಿಯ ದೇವಿ ಬಂದು ಮನೆ ದೇವಿಗೆ ಯತ್ನಿಸಿದಂತೆ ಹಾಗೆ ಎಷ್ಟು ಬೈದರು ಎಷ್ಟು ಬೈದು ಒಂದರೇನು ಪರಮಾತ್ಮನ ಸಸಿಯ ಮೇಲೆ ಅಂತ ತಿರುಳದಿಂದ ಗರ್ಭಿಸಲಿಕ್ಕೆ ಸಿದ್ಧವಾಗದಿದ್ದರೆ ಪ್ರಾಣವಲ್ಲವೇ ಈಗ ಇರುವಳು ವೈಕುಂಠ ವಾಸ ಈ ಸರಸ್ವತಿ ವೇದವು ತಿಳಿದಿಲ್ಲವೇನು? ಸುಮ್ಮನಿರು. ಇವಳ ಕೂಡ ಸರಸಗತಕ್ಕೆ ಕೈಯಾಲಿ ರಮೇಶ್ ಸಂಗಡ ಜಗಳ ಮಾಡಿ ಗೆದ್ದವರು ಯಾರು? ಅವಳೇ ನನ್ನ ಮಾತು ಕೇಳಿ ಸುಮ್ಮನಿರು. ಸುಮ್ಮನಿರು ವಾಣಿ ಪಡಿಬೇಡಿ. ಹೇ ಮಾವನಾದ ಶ್ರೀಕೃಷ್ಣಮೂರ್ತಿಯೇ ಕೇಳು, ನಾನೇನು ಪಾದದಲ್ಲಿ ತಡೆ ಹಿಡಿದನು ಹೇಗೆ ಕಂಡಿರಿಯ ಮಾವಯ್ಯನವರೇ? ಸರಸ್ವತಿ ಮಾತನಾಡಬೇಡ, ನನಗೆ ಬರಬೇಡ. ವಾರಕ್ಕೆದರಿ ಜಗಳ ಮಾಡಿದೆಯಲ್ಲ, ನಿನ್ನಂತ ನೀತಾತ್ಮನು ಲಕ್ಷ್ಮಿ, ಈ ಭೂಮಂಡಲದಲ್ಲಿ ಸರ್ವರಲ್ಲಿ ಅಡ್ಡಾಡಿ ಸಕಲರಲ್ಲಿ ಬಯಸಿಕೊಂಡು ಬಂಡಾಡದಿಂದ ತಿರುಗಾಡುವಳು ನಾನಲ್ಲವೇ? ನೀ ತಳಿ ಹೇಳುವುದು ಲೋಕವಲ್ಲ ಆಡುವುದು ಕಂಡಿಯ ದುಷ್ಟಲಕ್ಷ್ಮಿಯೇ.
ಸರಸ್ವತಿ ಹೇ ಲಕ್ಷ್ಮಿ ಹಾ ನಿಮ್ಮ ಮಾತ ಕೇಳಿ ವ್ಯಾಸಕ್ತರು ಹಾ ಯಾವತ್ತ ಲೋಕದ ದೇವರು ಹೀಗಿರ್ತಾರೆಂಬುದು ಪ್ರಸಿದ್ಧವಾಯಿತು. ಹಾ ಹೇ ಲಕ್ಷ್ಮಿ ಹೇ ವಾಣಿ ನಿಮಗೆ ನಾನು ಹೇಳಲಾಗದು. ಹಾ ಕಂಡೆಯ ಲಕ್ಷ್ಮಿ ಸರಸ್ವತಿಯರೇ ಹೇ ನನ್ನ ಮಾವ, ನನ್ನ ಅಪರಾಧ ಏನಿರುವುದು ತಿಳಿಸಿರಿ ಆ ಮಾವ ಏನವರೇ. ಹೇ ಪ್ರಾಣವಲ್ಲೇ ನನ್ನದೇನು ತಪ್ಪು ಇರುವುದು ಕಾಂತಾಳ್ ಹೇ ಲಕ್ಷ್ಮಿ ಹೇ ಶಾರದಾಂಬ ಹೇಳು. ನೋಡಿದವರು ನಗುತ್ತಾರೆ, ಕೇಳಿದವರು ಹಾಸ್ಯ ಮಾಡುತ್ತಾರೆ. ನಿನ್ನ ತಪ್ಪು ಸರಿಯಲ್ಲ ಕಂಡೆಯ ಲೋಕದೊಳಗೆ ಸಭೆಯೋಳು ತಿಳಿವರ ಶ್ರೀ ಕಂಡೆಯ ಲಕ್ಷ್ಮಿ ಸುಮ್ಮರಾದ ಶಾರದಾಂಬಿಯ ಕಂಡು ಸುಮ್ಮರಾದರ ನಿರ್ವಹಿಸುವುದಕ್ಕೆ ಈ ಲೋಕಗಳು ನಿನ್ನ ನಿಷ್ಠಾವಂತಳು. ಶ್ರೀ ಕಂಡೆಯ ಶ್ರೀವರ ಭೀಮೇಶ್ವರಂದು ಮೆಚ್ಚನೆಂದು ಶ್ರೀ ಕಂಡೆಯ ಲಕ್ಷ್ಮಿ ಕಾಂತ ಕಾಂತ ಸರ್ವಭೋಗನಂದನಂದ ಸಕಲ ವೈಕುಂಠಗಳ ಸೂರ್ಯಗೋಳ ಅಗ್ನಿಗಳು ಶಬ್ಬಾಸ್ ಸರಸ್ವತಿಯ ತರತಿಯಳಿಗೆ ಶಕ್ತಿಯು ಯಾತನವೆಯ ಶಬ್ಬಾಸ್ ಎಲೈ ಲಕ್ಷ್ಮಿ, ಸರ್ವಭಾಗ ನನ್ನದು, ವೈಕುಂಠ ಭೋಗ ಭಾವ ನನ್ನದು. ಯಾವ ರತಿ ದೇವಿ ನಿನ್ನನ್ನು ಚುಂಬದವರನ್ನು ಈ ಮಾವನಾದ ಶ್ರೀಕೃಷ್ಣ ಮೂರ್ತಿಯನ್ನು ಬಿಟ್ಟು ಈ ಭಕ್ತಾದಿಯಿಂದಲೇ ತಪ್ಪಿಸುವನೆಂದ್ರೆ ನನಗೆ ತ್ರಾಣ ಉಂಟು. ಮನೆ ಬಿಟ್ಟು ನಡೆಯಲೇ ಗೈಯಾಳಿ ರಮಾದೇವಿ. ಎಲೈ ಲಕ್ಷ್ಮಿ, ಇದೆ ನನ್ನ ಮನೆ. ಎಲೈ ಲಕ್ಷ್ಮಿ, ಈ ಮನೆಗೆ ಯಜಮಾನಳು ಇದ್ದಿದ್ದ ಅನ್ನ ಉಂಡು ಮಿಕ್ಕಿ ಮೀರಿದ ತಕ್ಕ ಎಣ್ಣೆ ಗವಿಯಲ್ಲಿ ನೀನು ನಿನ್ನ ಗಂಡ ಇರುತ್ತಕ್ಕ. ಚೇಷ್ಟ ಇರಿ ಸಸಿ ಸರ್ವ ಭಾಗ್ಯಕ್ಕೆ ನಾನೇ ನಂದಿನಿ. ಮನೆ ಬಿಟ್ಟು ನಡೆಯಲೇ ಗೈಯಾಳಿ ರಮಾದೇವಿ. ಪ್ರಾಣವಲ್ಲವ ಹೇ ಪ್ರಾಣವಲ್ಲೇ ನಿನ್ನ ಹಠವು ತೀರಿತೆ ಕೃತ್ಯವು ಸರಿ ಹೋಯಿತೆ. ಶಬ್ಬಾಸ್ ಸ್ವಸಲ ಮಾತಿಗೆ ಪ್ರತಿ ಉತ್ತರ ಬರುತ್ತದೆ. ನನ್ನಕ್ಕಿಂತ ಇವಳು ನಿನಗೆ ಧನ್ಯ ಆದಳು. ಸಾರಥಿ, ಇವಳನ್ನು ನೋಡಿದೆಯಾ? ಇವಳ ಕರ ಹಿಡಿದು ದತ್ತರನ್ನು ಎಳೆದು ತಪ್ಪುವಂತ ನಾವು ಕಂಡೆಯ ಸಾರಥಿ. ಎಲೈ ಸಾರಥಿ, ಇವಳನ್ನು ಇಲ್ಲಿಂದ ದಬ್ಬಿ ಯಾರನ್ನು ಕೆಲಸ ಮಾಡುಕೊಂಡಿಯ ಸಾರಥಿ. ಯಾಕೆ ನಿಮ್ಮ ಆಜ್ಞೆ ಅಂತ ನಡೀತೀವಿ ನೋಡ್ರಿ. ಹೇ ಮಗನೇ ನಾನಾದ್ರೆ ಹೇಳ್ತೀನಿ, ಕೇಳುವಂತವನಾಗು. ಅದೇ ದಿನವೂ ಚಂದಾಗಿ ಹೇಳುವಂತವು ನಾವು. ಹೇ ಮಗನೇ ನಾನಾದ್ರೆ ಹೇಳ್ತೀನಿ, ಕೇಳುವಂತವನಾಗು. ಚಂದಾಗಿ ಹೇಳುವಂತವು.
ಜನಂ ಇಲ್ಲದೆ ಶಬ್ಬಾಸ್. ಸಂಪದವನ್ನು ಕೊಟ್ಟು ಇಟ್ಟಿದ್ದಕ್ಕೆ ದುರತ್ವದಿಂದ ಇಂದಿನ ವೃತ್ತಾಂತ. ಸರತಿಗೊಮ್ಮೆ ಇಷ್ಟು ಲೋಕ ಮುತ್ತಿಗೆ ಹಾಕಿ ಆ, ಅತ್ಯದ್ಭುತ ಭಕ್ತಾದಿಗಳ ಕುತ್ತಿಗೆಯ ಕತ್ತರಿಸಲಿಕ್ಕೆ ಮೃತ್ಯುವಿನಂತೆ ಅವತರಿಕೆ ಬಂದರು. ಶಬ್ಬಾಸ್. 33 ಕೋಟಿ ದೇವತೆಗಳ ಗತಿ ಏನಾಗಬೇಕು? ಅದರೊಳು ಗಜಾಸೂರನೆಂಬ ಈತನ ಬಾಲಿಗೆ ನಿತ್ತರಿಸಲಾರದೆ ಶಬ್ಬಾಸ್. ಓಡಿ ಬಂದರು. ಅತಿ ಸಂಪದವು ಪಟ್ಟು ಇಟ್ಟಿದ್ದಕ್ಕೆ ದುರತ್ವದಿಂದ ಇಂದಿನ ವೃತ್ತಾಂತವನ್ನು ಆ, ಹೇಳುತ್ತಾ ಅಳುತ್ತಾ ಬಂದಿರುವೆ. ಇದಕ್ಕೆ ಏನು ಆಜ್ಞೆ ಆಗುತ್ತದೋ ಗೋವಿಂದ, ಭಕ್ತರ ಮನಕ್ಕೆ ಆನಂದ. ಹೇ ಮಹಾದೇವ, ನಾನು ಆದ್ರೆ ಹೇಳ್ತೀನಿ, ಕೇಳುವಂತವನಾಗು. ಏನು ಚೆನ್ನಾಗಿ ಹೇಳುವಂತವಾಗಿದೆ. ಮಾಡಿ ಸೆರೆಮನೆಯ ಪಂಜರದಲ್ಲಿಟ್ಟು ಹುರಿಗೂಡಿಸಿದ ಉರಿಗಳನ್ನು ಬಿಗಲಿರುವರ ಕಂಡು ಕಣ್ಣೀರ ಸುರಿಸಿ ಶಿವ ಶಿವ ಎಂದು ನಿಮ್ಮನ್ನು ಶ್ರಮೆ ಮರೆಸಿ ಈ ಗೋಳಾಟವನ್ನು ಕೇಳಿ ವಿಷ್ಣುವಿನಲ್ಲಿ ಹೋದರೆ ಕೈಲಾಗದೆಂಬ ನುಡಿ ನುಡಿದನು. ಹೇ ನುಣರಾಯನೇ, ಬಿಡದೆ ಹರಿಸುವೆ ನಿನ್ನ ಪಾದಕ್ಕೆ, ಒಳಗೆ ಬಂದು ಕಡಿದು ನನ್ನ ಬಾದಿಗೆ ಹೇಳಿಕೊಂಬುವೆ. ಬಿಡು ಜಾತಿಗಳ ನಮ್ಮ ಅಂತರಾಜ್ಯಗಳು ಕರೆಬೆಳೆ ಗಜ ಹಲಮನ ತಡೆದು ನಿಲ್ಲುವರು ಯಾರು? ಪಡೆದರಾಗ ಸಡಗರದ ಒಡೆಯ ನೀನು ಕಳಗಣ್ಣ ಕಟಾಕ್ಷ ಸೂರರಳು ತಡವಿಲ್ಲದೆ ಇಟ್ಟು ಆತನೇ ರಕ್ಷಿಸು ನಮ್ಮನ್ನು. ಉಮಾರಮಣ ಭಕ್ತ ನಿವಾರಣ. ವಸಿಷ್ಠ ಭಕ್ತ ಅರ್ಥಭಾವಂ ಪ್ರಯುಕ್ತತಿ ಸಮನೋಭಾವನಂ ಭಕ್ತ ವತ್ಸಲನಾದ ಲಕ್ಷ್ಮೀರಮಣನು ಕೇಳಿದ ಯಾತಕ್ಕೆ? ಇಂದಿನ ದಿವಸ ಆ ಗಜಾಸುರನ ಸಂಹಾರಗೈದು ಚರ್ಮ ಅಂಬಾರ ಮಾಡಿ ಹೋಗಿದ್ದೆ. ಗಜ ಚರ್ಮ ಅಂಬಾರ ಮಾಡಿ ಪಾರ್ವತಿಯ ನಾಥನೆಂದೆನಿಸಿವೆ. ಇಂದ್ರಾದಿ ದಿಕ್ಪಾಲಿಕೆಗಳ
ತಪ್ಪದೆ ಒಪ್ಪದಂ ಸಪ್ಪಬೇಡಿ ಮಂಜುಳ ತರಬಾಳಿ ಪಾರ್ವತಿ ಕರ್ಪೂರದ ಆರತಿ ಸಹಿತ ವೀಣೆ ಎಂಬ ತೆಗೆದುಕೊಂಡು ಬಾ ಎಂದು ಹೇಳು ಕಂಡಿದ ಸಾರಥಿ ಸಾಧಿಸಿದ ಪ್ರೀತಿ ಯಾಕಾಗಲ್ಲ ನೋಡ್ರಿ ನೀವು ಆಜ್ಞೆ ಅಂತ ಹೇಳ್ತೇವೆ ನೋಡ್ರಿ. ಹೇ ಕಾಂತಿ ಹೇ ಕಾಂತಿ ಸದ್ಗುಣ ಶುಭಗುಣ ಅಲಂಕಾರಗಳು ನಿನ್ನ ಚಿಂತೆ ಮನದ ಭ್ರಾಂತಿ ಶಾಂತಿ ಯುಕ್ತಿ ಉದರುಕ್ತನಾಗಿ ಇಂದ್ರಾದಿ ಧೀರುವವರಿಗೆ ಅಭಯ ಪ್ರದಾನ ಮಾಡಿ ಅಂದಿನ ದಿವಸ ಗಜಾಸುರನು ತಪ್ಪದೆ ಹೋಗಿ ಗರ್ಭವನ್ನು ನೀಗಿ ಬರುವೆ. ಗರ್ಭದ ವೀಣೆ ಕೊಟ್ಟು ಸಂತೋಷ ಬಿಡಿಸಿ ಸತಿ ಮೋಹದ ರತಿ
ಮುಕುರಾಂತಕ ತಪ್ಪದೆ ಒಪ್ಪದೆ ಗಜಾಸೂರನ ಶೀಳಿ ನಪರಚನೆ ಯಮಪಾದೆ ಉಮಾವರ ಎನಿಸೆಂದು ಕರ್ಪೂರದ ಆರುತಿ ಎತ್ತಿದ ಸುರಪತಿಯಾದ ನಿವಾರಿಸಿ ನೋಡೆಂದು ಮುತ್ತಿನ ಹಕ್ಕಿ ಶಶಿಯನ್ನು ಸೂಸುವೆ ಈಶ ಮಹೇಶ ಹಾಸಿಗೆ ಮೇಲೆ ಕುಳಿತುಕೊಳ್ಳುವ ಕಾಂತ ಜಯಪ್ರದ ಶತಪದ ಪ್ರಿಯನಾದ ಮನೋಹರ ಹಸ್ತ ಭಕ್ತರ ರಸ್ತಪದವನ್ನು ದಿವಾಕರ ಷಡಗರದಿಂದ ಗಜಾಸೂರನ ಒಡಲವಂಪಿಗಿದು ಬಿಳಿಜಾತಿಗಳ ಮಡದಿಯರ ಮಂಗಲ ಸೂತ್ರವನ್ನು ಶೃಂಗಾರ ಭಾವದಿಂದ ಕಾಯಬೇಕು ಒಪ್ಪುವಂತೆ ಕಾಯಬೇಕು ಕಲುಷಹರಣ